ದಟ್ಟಗಳ್ಳಿಯ ನೇತಾಜಿ ಸರ್ಕಲ್ ಬಳಿ ಸೂರ್ಯಪುತ್ರ ಶ್ರೀ ಶನೇಶ್ವರ ಸ್ವಾಮಿ ಪೂಜಾ ಸಮಿತಿ ವತಿಯಿಂದ 3ನೇ ಶ್ರಾವಣ ಶನಿವಾರದಂದು ಶ್ರೀ ಶನೇಶ್ವರ ಸ್ವಾಮಿಯವರ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಹಿನ್ನೆಲೆ ಗಣಪತಿ ಹೋಮ, ನವಗ್ರಹ ಹೋಮ, ಶ್ರೀ ಶನೇಶ್ವರ ಶಾಂತಿ ಪೂಜೆಯನ್ನ ನೆರವೇರಿಸಲಾಯಿತು. ಈ ಒಂದು ಹೋಮ ಕಾರ್ಯದಲ್ಲಿ ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಎಲ್ಲ ಒಂದೊಂದು ತಟ್ಟೆಗೆ ಹಾಕ್ಬಿಡಿ, ಎಲ್ಲ ಅದು ಗೋಲ್ ಇನ್ನು ಇದೇ ವೇಳೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮಾದಪ್ಪನ ಪಾದಕ್ಕೆ ಸುತ್ತೇಳು ಮಠದಲ್ಲಿ ಸುತ್ತಾಗಿ ಬಂದೆ ಪುತ್ತೂರು ಮಠದಲ್ಲಿ ಪಚೇಳು ದೀಕ್ಷೆ ಪಡೆ ಉತ್ನವಿ ಬಸವಣ್ಣ. ಈ ದಟ್ಟಗಳ್ಳಿಯಲ್ಲಿ ಸೂರ್ಯಪುತ್ರ ಪೂಜಾ ಸಮಿತಿ ಈಗ 12 ವರ್ಷದಿಂದ ಈ ಪೂಜೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ತುಂಬ ಮನಸ್ಸು ಶಾಂತಿಯಿಂದ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲಿ. ಅದು ಮಾತ್ರ ಅಲ್ಲ, ಅನ್ನ ಸಂತರ್ಪಣೆ ನಾವು ಫಸ್ಟು ಸ್ಟಾರ್ಟ್ ಮಾಡಿದಾಗ ಬರೀ 300 ಜನಕ್ಕೆ ಮಾಡಿದ್ದು. ಇವಾಗ ಹೋದ ವರ್ಷ 5,000ಗಿಂತ ಜಾಸ್ತಿ ಆದರು. ಈ ವರ್ಷವೂ ಆ ಭಗವಂತನ ಕೃಪೆಯಲ್ಲಿ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಸಂತೃಪ್ತಿಯಿಂದ ಭಗವಂತನ ಬ್ಲೆಸ್ಸಿಂಗ್ಸ್ ತೊಗೊಂಡು ಹೋಗಲಿ ಅಂತ ವಿನಂತಿ. ಎಲ್ಲ ತುಂಬ ಚೆನ್ನಾಗಿ ನಡೀತು. ಇದ್ರವರೆಗೆ ಹೋಮ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಈಗ ಪ್ರಸಾದ ವಿನಿಯೋಗ ಆಗ್ತಿದೆ, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಟ್ರಾಲಿಯಲ್ಲಿ ವೀಲು ಫುಲ್ಲು ಹೈಜಿನಿಕ್ ಸರ್ವಿಸು ತುಂಬ ಚೆನ್ನಾಗಿದೆ. ಹೀಗೆ ಯಾವಾಗಲೂ ನಡ್ಕೊಂಡು ಹೋಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಸೂರ್ಯಪುತ್ರ ಶ್ರೀ ಶನೇಶ್ವರ ಸ್ವಾಮಿ ಪೂಜಾ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಸೇರಿದಂತೆ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು.